ನೋಡಿ, CA ಬಗ್ಗೆ ನಾವು ಸರ್ಕಾರದ ಮಟ್ಟದಲ್ಲಿ ನಾನೇನು ಚರ್ಚೆಯಲ್ಲಿ ಭಾಗಿಯಾಗಿಲ್ಲ. ಏನೋ ಚರ್ಚೆ ಆದಾಗ ಮಾತಾಡ್ಬೋದು. ಆದರೆ ನಮ್ಮ ಪಾರ್ಟಿ ಅದರ ಬಗ್ಗೆ ಸ್ಪಷ್ಟವಾಗೆಲ್ಲ ಹೇಳಾಗಿದೆ. CA ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಒಂದು ಕಾನೂನು. ಯಾಕೆಂತ ಹೇಳಿದ್ರೆ ಒಂದು ದೇಶದ ಪೌರತ್ವವನ್ನು ನೀಡುವಂಥದ್ದು ಧರ್ಮದ ಒಂದು ಆಧಾರದ ಮೇಲೆ ನೀಡ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ತಪ್ಪು. ಯಾಕೆಂತ ಹೇಳಿದ್ರೆ ಮೂಲವಾಗಿ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು ಯಾರು ಈ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಲ್ಲಿ ಯಾರಿಗೆ ಅಲ್ಲಿ ಪರ್ಸಿಕ್ಯೂಷನ್ ನಡೆದಿದೆ, ಯಾರ ಮೇಲೆ ಅಲ್ಲಿ ಆ ಸರ್ಕಾರಗಳು ಆ ಜನಾಂಗಕ್ಕೆ ತೊಂದರೆ ಕೊಡ್ತಾ ಇದೆ, ಅಂಥವ್ರಿಗೆ ನಾವಿಲ್ಲಿ ಕೊಡ್ತೀವಿ ಅಂತ. ಅದನ್ನು ನಿರ್ಧಾರ ಮಾಡೋರು ಯಾರು? ನಾಳೆ ಪಾಕಿಸ್ತಾನದಿಂದ ಯಾರೊಬ್ಬರು ಬರ್ತಾರೆ, ಅವ್ರಿಗೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿದೆಯಲ್ವೋ ನಿಮ್ಗೇನು ಗೊತ್ತಾಗುತ್ತೆ? ಬರ್ತಾರೆ, ಇಲ್ಲಿ ಪೌರತ್ವ ತೊಗೊಳ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಮತ್ತೆ ಅದೇ ರೀತಿಯ ಭಾಗವಾಗಿ ಕಾಂಗ್ರೆಸ್ ಮಾತಾಡ್ತಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಕಾರ ಅಲ್ಪಸಂಖ್ಯಾತರು ಕೊಡಬೇಕಿತ್ತು. ನಾನು ಹೇಳಿದ್ರು, ಈಗ ಶ್ರೀಲಂಕಾದಲ್ಲಿ ತಮಿಳರು ಇದ್ದಾರೆ. ತಮಿಳರು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ತಮಿಳ್ ಮುಸ್ಲಿಮ್ಸ್ ಇದ್ದಾರೆ, ತಮಿಳ್ ಕ್ರಿಶ್ಚಿಯನ್ಸ್ ಇದ್ದಾರೆ, ತಮಿಳ್ ಹಿಂದೂಗಳಿದ್ದಾರೆ. ಸೊ ತಮಿಳ್ ಮುಸ್ಲಿಮ್ಗೆ ನಾವು ಕೊಡೋದಿಲ್ಲ, ತಮಿಳ್ ಹಿಂದೂಗೆ ಮಾತ್ರ ಕೊಡ್ತೀವಿ ಅಂತ ಹೇಳಕ್ಕೆ ಬರ್ತದಾ? ಈಗ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಜನಾಂಗದವರು, ಶಿಯಾ ಸಮುದಾಯಕ್ಕೂ ಕೂಡ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು. ದ್ರೂಸ್ ಅಂತ ಒಂದು ಜನಾಂಗ ಇದೆ, ಅವ್ರಿಗೆ ಸಮಸ್ಯೆ ಆಗ್ತಾ ಉಂಟು. ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ, ನೀವು ಮುಸ್ಲಿಮ್ ಅಂತ ನೀವು ಕೊಡೋದಿಲ್ಲ ಅಂತ ಹೇಳೋಕ್ಕಾಗ್ತದೆ? ಯಾರೋ ಒಬ್ಬರಿಗೆ ನಾವು ಇದು ಉದ್ದೇಶ ಏನು? ನೀವು ಕ್ರಿಶ್ಚಿಯನ್ಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಪಾರ್ಸಿಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಬುದ್ಧಿಸ್ಟಿಗೆ ಕೊಡ್ತೀವಿ ಅಂತ ಹೇಳ್ತೀರಾ? ನಾನು ಹೇಳೋದು ನಿಮ್ಮದು ಧರ್ಮದ ಆಧಾರಿತವಾದಂಥ ಪೌರತ್ವವನ್ನು ನಿರ್ಧಾರ ಮಾಡಬಾರ್ದು. ನಾನು ಹೇಳುವಂಥದ್ದು ನೀವು ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ನಿರ್ಧಾರ ಮಾಡಬಾರ್ದು. ಇದು ಭಾಳ ಒಂದು ಒಳ್ಳೆಯದಲ್ಲ. ಈಗ ಬರ್ಮಾದಿಂದ ರೋಹಿಂಗ್ಯಾ ಮುಸ್ಲಿಮ್ಸ್ಗೆ ಅಲ್ಲಿ ಆ ಸರ್ಕಾರ ತೊಂದರೆ ಕೊಡ್ತಾ ಉಂಟು. ಅವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ನೀವು ಒಂದು ಕಾಮನ್ ಲಾ ಇರಬೇಕು. ನಾನು ಪುಷ್ಟೀಕರಣ ಅಲ್ಲ, ನೀವು ದೇಶದ ಪೌರತ್ವ ಧರ್ಮ ಆಧಾರಿತ ಆಗಿರಬಾರ್ದು. ಅರ್ಥ ಮಾಡ್ಕೊಳ್ತಲ್ಲ ನೀವು ಇದು ಎಷ್ಟು ಸಮಸ್ಯೆ ಇದೆ ಅಂತ. ಈಗ ನಾನು ಮೊದಲು ಆಯಿತು, ಈಗ ನಾಳೆ ಶ್ರೀಲಂಕಾದ ತಮಿಳರಿಗೆ ಯಾಕೆ ನಾವು ಸಿಟಿಸನ್ಶಿಪ್ ಕೊಡಬಾರ್ದು? ಶ್ರೀಲಂಕಾದ ತಮಿಳರಿಗೆ ಸಿಟಿಸನ್ಶಿಪ್ ಕೊಡಬಾರ್ದಾ? ಅಲ್ಲಿ ಅವ್ರು ತೊಂದರೆ ಆದಾಗ ಕೊಡಬಾರ್ದಾ? ಅವ್ರು ಮುಸ್ಲಿಮೇ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಕೊಡಬಾರ್ದಾ? ಹೇಳಿ. ಈಗ ಬುದ್ಧಿಸ್ಟ್ಗಳು ಬಂದರು ಟಿಬೇಟಿಂದ, ಯಾಕೆ ಕೊಟ್ಟು ನಾವು ಅವ್ರಿಗೆ ನಮ್ಮ ದೇಶದಲ್ಲಿ ಜಾಗ ಕೊಟ್ಟು ಅವ್ರಿಗೆ ಇಲ್ಲಿ ಬದುಕೋದಕ್ಕೆ ಜಾಗ ಕೊಟ್ಟು, ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಅವರು ವಾಸಿಸ್ತಾ ಇದ್ದಾರೆ. ಯಾಕೆ ಕೊಟ್ಟು ನಾವು ಅವ್ರಿಗೆ? ಅವ್ರು ನಮ್ಮ ದೇಶಕ್ಕೇನು ಸಂಬಂಧ ಇರಲಿಲ್ಲ. ಅದು ಯಾಕೆ ಕೊಟ್ಟು ಅಂತ ಹೇಳಿದ್ರೆ ಅದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ತೊಂದರೆ ಆದಾಗ ನಮಗೆ ನೆಲ ಕೊಟ್ಟಿದ್ದೇವೆ, ಇಲ್ಲಿ ಬದುಕೋದಕ್ಕೆ ಜಾಗ ಕೊಟ್ಟಿದ್ದೇವೆ. ಅದು ಚಿಂತನೆ, ಅದು ಉದಾರವಾದ ಚಿಂತನೆ. ನೀವು ಇದನ್ನು ಸುಮಾರು 5 ವರ್ಷದ ಹಿಂದೆ ಈ ಕಾನೂನನ್ನು ಮಾಡಿಬಿಟ್ಟು ಚುನಾವಣೆ ಹತ್ತಿರ ಇದ್ದಾಗ ಇದನ್ನು ನೀವು ನೋಟಿಫೈ ಮಾಡ್ತೀವಿ. ನಿಮ್ಮ ಉದ್ದೇಶ ಏನು? BJP ಉದ್ದೇಶ? ನಾನು ಹೇಳುವಂಥದ್ದು ಪೌರತ್ವವನ್ನು ನೀವು ಧರ್ಮದ ಆಧಾರದ ಮೇಲೆ ಕೊಡಬಾರ್ದು. ಎಲ್ಲರಿಗೂ ಕೂಡ ಯಾರಿಗೆ ತೊಂದರೆ. ಈಗ ನಾವು ಎಲ್ಲ ಧರ್ಮದವರು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ರೀ. ನಿಮಗೆ ಅದು ಬೇಕು. ನಾನು ಹೇಳ್ತಾ ಇರೋದು ಎಲ್ಲ ಧರ್ಮದವರು ಕೂಡ ಅವ್ರಿಗೆ. ಈಗ ಟಿಬೇಟಿಂದ ಬಂದವರು ನಾವು ಯಾಕೆ ಕೊಡಬಾರ್ದು ಅವ್ರಿಗೆ? ನಮ್ಮ ಜಾಗದಲ್ಲಿ ಯಾಕೆ ಕೊಟ್ಟಿದ್ದೀವಿ ನಾವನ್ನೆಲ್ಲ? ಈಗ ತಮಿಳು ಎಷ್ಟೋ ಜನ ಮುಸ್ಲಿಮ್ಸು ಬಂದಿದ್ದಾರೆ ನಮ್ಮ ದೇಶಕ್ಕೆ, ಯಾಕೆ ಕೊಡಬಾರ್ದು ನಾವು ಅವ್ರಿಗೆ? ಅವರು ಬರೀ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ನಾವು ಕೊಡಬಾರ್ದಾ? ಮತ್ತು ಇದು ನೋಡಿ, ಇದರಲ್ಲಿ ಇರುವಂಥದ್ದು ಮೂಲ ವಿಚಾರದಲ್ಲಿ ಈ ದೇಶವನ್ನು ಹೊಡಿತಾ ಇದ್ದಾರೆ. ಮೂಲವಾದಂಥ ವಿಚಾರದಲ್ಲಿ ಇದು ಒಳ್ಳೆಯದಲ್ಲ. ಇದು ಪೌರತ್ವವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಪರ್ಸಿಕ್ಯೂಷನ್ ಆಗಿದೆಯಾ ನೋಡಿಕೊಂಡು ಪರಿಶೀಲನೆ ಮಾಡಿ ಕೊಡಬೇಕು, ಕೊಡಬಾರ್ದು ಅಂತ ಹೇಳೋದಿಲ್ಲ. ಕೇಂದ್ರ ಸರ್ಕಾರದ್ದು ಈಗ ಕ್ರಿಶ್ಚಿಯನ್ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಕ್ರಿಶ್ಚಿಯನ್ಗೆ ಯಾಕೆ ಸೇರಿಸಿದ್ದಾರೆ? ಮತ್ತೆ ಕ್ರಿಶ್ಚಿಯನ್ ಯಾಕೆ ಸೇರಿಸಿದ್ದಾರೆ ಹೇಳಿ? ನಾನು ಹೇಳ್ತಾ ಇಷ್ಟೇ, ನೀವು ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಮುಸ್ಲಿಮ್ನ ಯಾಕೆ ಸೇರಿಸಲಿಲ್ಲ? ಅಷ್ಟೇ ಹೇಳೋದು. ಕ್ರಿಶ್ಚಿಯನ್ ಸೇರಿಸೋದಕ್ಕೆ ನಿಮಗೆ ಉದಾರತೆ ಇದೆ, ಒಳ್ಳೆಯದದು. ಅವ್ರು ಯಾವುದೇ ಕ್ರಿಶ್ಚಿಯನ್ ಆಗಿರ್ಬೋದು, ಅವ್ರನ್ನ ಸೇರಿಸೋದಕ್ಕೆ ನಿಮ್ಗೆ ಉದಾರತೆ ಇದೆ, ಆಯಿತಾ? ಅದಕ್ಕೋಸ್ಕರ ಇದು ನೋಡಿ, ಇಂಥ ಚರ್ಚೆಗಳು ಈ ದೇಶದಲ್ಲಿ ಆದಂಥ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಕೀಳಮಟ್ಟದ ರಾಜಕಾರಣ. ಭಾರತ ದೇಶ ನಾವು ಒಂದು ಉದಾರವಾದಂಥ ದೇಶ.
ಇಡೀ ವಿಶ್ವ ನಮ್ಮನ್ನು ಯಾಕೆ ಗೌರವಿಸ್ತಾ ಇದ್ರು ಅಂತ ಹೇಳಿದ್ರೆ ಈ ದೇಶದಲ್ಲಿ ಆ ಉದಾರತ್ವ ಇತ್ತು ಅಂತ. ಇವತ್ತು ವಿಶ್ವದಲ್ಲೇ ನಮ್ಮ ದೇಶಕ್ಕೆ ಒಂದು ರೀತಿ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಮೌಲ್ಯಗಳು ಹೋಗ್ತಾ ಉಂಟು. ಸಂಸ್ಥೆಗಳು ಇವತ್ತಿನ ದಿವಸ ಯಾವ ರೀತಿ ನಡೀತಾ ಉಂಟು ನೀವೆಲ್ಲರೂ ನಿಮ್ಮ ಮುಂದೆ ನಿಮಗೆ ಗೊತ್ತಿದೆ, ಪತ್ರಕರ್ತರಿಗೆ ಯಾವ ರೀತಿಯಾಗಿ ಸಂಸ್ಥೆಗಳನ್ನು ಇವತ್ತು ಸ್ವಂತಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಈಗ ನಿಮ್ಮ ಚಾನಲನ್ನು ಕೇಂದ್ರ ಸರ್ಕಾರ ವಿರುದ್ಧ ಒಂದು ಸಲ ಜೋರಾಗಿ ಮಾತಾಡಲಿ, ನಿಮ್ಮ ಚಾನಲ್ಗೇ ನಾಳೆ ರೇಡ್ ಆಗ್ತದೆ, ಅವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ನಿಜ ಯಾವುದು ಸುಳ್ಳು ಅಂತ, ಆಯಿತಾ? ಸೊ ಇದೆಲ್ಲ ಹೇಳೋದಕ್ಕೆ ಪುಷ್ಟೀಕರಣ ಪುಷ್ಟೀಕರಣ ಅಲ್ಲ, ಇದು ಒಂದು ಮೂಲವಾದಂಥ ಸಿದ್ಧಾಂತ. ನಾವು ಧರ್ಮ ಆಧಾರಿತ ದೇಶ ಅಲ್ಲ. ನಮ್ಮ ಭಾರತ ದೇಶ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷೆ ಸಂಸ್ಕೃತಿ ಪರಂಪರೆ ಪದ್ಧತಿಗಳಿಗೆ ರಕ್ಷಣೆ ಕೊಡುವಂಥ ದೇಶ ನಮ್ಮ ಭಾರತ ದೇಶ. ಅದೇ ನಮ್ಮ ಗರಿಮೆ. ಅದನ್ನು ನೀವು ಸ್ವಲ್ಪ ಒಂದೊಂದಾಗಿ ನೀವು ಅದನ್ನು ಒಡ್ಕೊಂಡು ಬಂದರೆ ನಾಳೆ ಎಲ್ಲಿಗೆ ಹೋಗುತ್ತೆ ಈ ದೇಶ? ಇದು ಅದನ್ನು ಮೂಲವಾಗಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನೀವು ಮುಸ್ಲಿಂ ಪುಷ್ಟೀಕರಣ ಕೊಡ್ತಾ ಇದ್ದೀರಾ, ಅವ್ರಿಗೆ ಮಾಡ್ತಾ ಇದ್ದೀರಾ ಅಂತ, ಅದು ಭಾಳ ಒಂದು ಸಣ್ಣ ಲೆವೆಲಲ್ಲಿ ಚರ್ಚೆ ಮಾಡುವಂಥ ವಿಷಯ. ಅದು ಆ ಥರ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಎಲ್ಲೋ ಬಾಂಬ್ ದಾಳಿ ಆದರೂ ಸರ್, ಈಗ ಕೆಫೆಗಳ ದಾಳಿಗಳಿರ್ಬೋದು, ಯಾರು ಮಾಡ್ತಾರೆ ಸರ್ ಈ ಥರದ? ಆಯ್ತಪ್ಪ ಈಗ ಹಂಗಲ್ಲ ಅಂಥವ್ರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ರಾಮೇಶ್ವರಂ ಆಗಿರ್ಬೋದು, ಅಥವಾ ಗೌರಿ ಲಂಕೇಶ್ ಕಲಬುರ್ಗಿ ಅವ್ರನ್ನ ಹತ್ಯೆ ಮಾಡಿರ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ನೆಕ್ಸಲೇಟ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅದರಲ್ಲಿ ನೀವು ತಪ್ಪು ಮಾಡಿದವ್ರು ತಪ್ಪು ಅಷ್ಟೇ. ನೀವು ಅದರಲ್ಲಿ ಅದಕ್ಕೆ ಮೂಲ ಪುಷ್ಟೀಕರಣ ಏನು ಅದನ್ನು ನೀವು ಅದಕ್ಕೆ ನಾವು ಅಟೆಂಡ್ ಮಾಡಬೇಕು. ಇವು ದೇಶದಲ್ಲಿ ಇದೆ, ವಿದೇಶದಲ್ಲೂ ಇದೆ, ಭಯೋತ್ಪಾದನೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ನೀವು ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಇಡೀ ಕಮ್ಯುನಿಟಿನ ನೀವು ಹೆಸರು ಕೊಡೋಕೆ ಹೋಗಬೇಡಿ. ಈಗ ಯಾರೋ ಗೌರಿ ಲಂಕೇಶ್ ಅವ್ರನ್ನ ಹತ್ಯೆ ಮಾಡಿದ್ರು, ಈಗ ಎಲ್ಲ ಹಿಂದೂಗಳೆಲ್ಲ ಭಯೋತ್ಪಾದಕ ಸಪೋರ್ಟರ್ಸಾ? ಹಂಗೆ ಹೇಳಕ್ಕೆ ಹೋಗ್ಬೇಡಿ. ಯಾರೋ ರಾಮೇಶ್ವರಂ ಮಾಡಿದೆ, ಎಲ್ಲ ಮುಸಲ್ಮಾನರೆಲ್ಲ ಭಯೋತ್ಪಾದಕರ ಸಪೋರ್ಟರ್ಸಾ? ನೋಡಿ, ಅದಕ್ಕೋಸ್ಕರ ಯಾವತ್ತೂ ಕೂಡ ತಾಳ್ಮೆಯಿಂದ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಿ ಸಮಾಜವನ್ನು ನಾವು ನಡೆಸ್ಕೊಂಡು ಹೋಗಬೇಕು. ನಮ್ಮ ಒಂದು ಒಂದು ರಾಜಕಾರಣಿಗಳಂದರೆ ಸರ್ಕಾರ ಆಳುವವರು ಅವರು ಮೇಲ್ಮಟ್ಟದ ಚಿಂತನೆ ಮಾಡಬೇಕು. ಸುಮ್ಮನೆ ಸಣ್ಣತನ ಥರ ಇಟ್ಕೊಂಡು ಅವ್ರಿಗೆ ಮಾಡಿದ್ರು ಇವ್ರಿಗೆ ಮಾಡಿದ್ರು ಅಂತ ಆ ಥರ ಚರ್ಚೆ ಮಾಡಿದ್ರೆ ಅದು ಆ ಚರ್ಚೆಗೆ ಅರ್ಥನೇ ಇಲ್ಲ. ಅದು ನಾವು ಇಡೀ ದೇಶವನ್ನು ಕಾಪಾಡ್ಕೊಂಡು ಹೋಗ್ಬೇಕು ತಾನೆ. ನಾನು ಒಬ್ರಿಗೊಬ್ಬರ ಮಧ್ಯೆ ನಾವು ವೈಷಮ್ಯ ಬೆಳೆಸ್ಕೊಂಡು ಹೋದರೆ ನಾಳೆ ಯಾರು ಶಾಂತಿ ರೀತಿಯಿಂದ ಈ ದೇಶದಲ್ಲಿ ಬದುಕೋಕ್ಕೆ ಸಾಧ್ಯ ಆಗ್ತದೆ? ಸೊ ಯಾರು ತಪ್ಪು ಮಾಡಿದ್ರೆ ಅವ್ರು ಯಾರೇ ಆಗಿರ್ಬೋದು ಅದ್ರ ಮೇಲೆ ಶಿಕ್ಷೆ ಆಗಬೇಕು, ಅಷ್ಟೇ ಇರುವಂಥದ್ದು. ಮತ್ತು ಅದ್ರ ಹಿಂದೆ ಜಾಲ ಏನು, ಅದ್ರ ಹಿಂದೆ ಯಾರಿದ್ದಾರೆ, ಆ ಸಂಘಟನೆಗಳು ಯಾರು, ಇದರ ಷಡ್ಯಂತ್ರ ಏನು, ದೇಶವನ್ನು ಒಡೆಯತಕ್ಕ ಷಡ್ಯಂತ್ರ ಏನು, ಅದರಲ್ಲಿ ತಿಳ್ಕೊಂಡು ಕ್ರಮ ತಗೊಳ್ಬೇಕು. ಸುಮ್ಮನೆ ಇವೆಲ್ಲ ಇವರೇ ಮಾಡಿಸೋರು. ಎಷ್ಟು ನಡೆದಿದೆ ಈ ದೇಶದಲ್ಲಿ, ಎಷ್ಟು ನಡೆದಿದೆ ಘಟನೆಗಳು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಸಮಾಧಾನವಾಗಿ ಗಂಭೀರವಾಗಿ ಯೋಚನೆ ಮಾಡಿ ನಾವು ದೇಶವನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಯಾರನ್ನು ಕೂಡ ನಾವು ದೇಶದ್ರೋಹಿ ಅಂತ ಸುಮ್ಮನೆ ಹೇಳ್ಬಿಡಬಾರ್ದು. ಇವತ್ತು ದೇಶದ್ರೋಹಿ ಪದ ಭಾಳ ಸುಲಭವಾಗಿ ಬಳಕೆ ಮಾಡ್ತಾರೆ. BJP-ಯವ್ರ ಪ್ರಕಾರ ಕಾಂಗ್ರೆಸ್ ಅವರು ಎಲ್ಲರೂ ದೇಶದ್ರೋಹಿಗಳು. ಅದು ಸುಲಭವಾಗಿ ಅದರ ಆ ಪದದ ಬಳಕೆ ಆಗ್ತದೆ, ಅದು ಸರಿಯಲ್ಲ ಅದು.